ಯಾವ ವಿಷಯವಾಗಿ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದರೆ ಇವುಗಳು ಕಂಪ್ಲೀಟ್ ಇದೆ. ದಾಖಲಾತಿಗಳು ಇಲ್ಲದೆ ನಾನು ಮಾತೇ ಆಡಲ್ಲ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು. ನಿಜವಾಗ್ಲೂ ಇವತ್ತೊಂದು ಸ್ವಲ್ಪ ಆರಾಮಾಗಿದ್ದೀನಿ. ಸ್ವಲ್ಪ ಏನು ದಿನ ಡೈಲಿ ಆರಾಮಾಗೇ ಇರ್ತಾ ಇದೆ. ಇವತ್ತಂತೂ ತುಂಬಾ ಆರಾಮಾಗಿದ್ದೀನಿ. ತುಂಬ ಜನಕ್ಕೆ ನಾನು ಹೇಳಿದ್ದೆ, ಸ್ಟೋರಿನೂ ಕೂಡ ಹಾಕಿದ್ದೆ. ಇದೆಲ್ಲ ಏನು ಕತೆ, ಇದರಿಂದ ಯಾರು, ಏನು, ಯಾಕೆ ಹಿಂಗಾಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟು ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ನಾನು ಕಂಪ್ಲೀಟು ಡೀಟೇಲ್ಸ್ ಏನು ಅಂತ ನಿಮಗೆ ಹೇಳ್ತೀನಿ. ನಮಸ್ತೆ. ನಿನ್ನೆ ಎಲ್ಲ ಸುಮಾರು ಜನ ಕಮೆಂಟ್ ಹಾಕಿದ್ರಿ, ಅಮ್ಮ ವರಾಯಿ ಅಮ್ಮನವ್ರಿಗೆ ನೀವು ಪೂಜೆ ಮಾಡಿದ್ದೀರಾ, ಅದರಿಂದ ನಿಮಗೆ ನಿಜವಾಗ್ಲೂ ಒಳ್ಳೇದಾಗಿದೆಯಾ, ಪೂಜೆಯಿಂದ ನಿಮಗೆ ಒಳ್ಳೇದಾಗಿದೆಯಾ ಅಂತ ಕೇಳಿದ್ದೀರಾ. ಹೌದು, 100% ಅಲ್ಲ, 1000ಗೆ 1000% ನನಗೆ ತುಂಬ ತುಂಬ ಒಳ್ಳೆಯದಾಗಿದೆ. ನಾನು ಅಮ್ಮನ ಹತ್ರ ಏನೋ ಬೇಡಿಕೊಂಡು 5 ಪಂಚಮಿ ನಾನು ಅಮ್ಮನ ಹತ್ರ ಬೇಡಿಕೊಂಡು ಪ್ರೇಯರ್ ಮಾಡಿದ್ದೆ. ಅಮ್ಮ ನನಗೆ ಪ್ರಸಾದನ ಕೊಟ್ಟರು, ತುಂಬ ನಿಧಾನಕ್ಕೆ ಕೊಟ್ಟರು. ಹಾಗೆ ನಿಧಾನವಾಗೇ ನಾನು ಅಂದ್ಕೊಂಡಿದ್ದ ಕೆಲಸ ಆಯಿತು. ನಿಜವಾಗ್ಲೂ ಅಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ವರಾಯಿ ಅಮ್ಮಂಗೆ. ಎಷ್ಟು ಹೇಳಿದ್ರೂ ಸಾಲಲ್ಲ. ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡು ನಾನು ಕೇಳಿದೆ, ಅಮ್ಮ ನನಗೆ ಅನುಗ್ರಹ ಮಾಡಿಕೊಟ್ರು. ಅದೇ ಹೇಳಲ್ವಾ, ತುಳಿಯೋಕೆ ಅಂತ ಕೆಲವು ಜನ ಇದ್ದರೆ, ನಮ್ಮನ್ನು ಬೆಳೆಸೋಕ್ಕೆ ಮೇಲೆತ್ತಕ್ಕೆ ಅಂತ ನಮ್ಮನ್ನು ಪ್ರೀತಿಸೋ ಜನನೂ ಇರ್ತಾರೆ, ಜೊತೆಗೆ ನಾವು ನಂಬಿರೋ ದೇವರು ಕೂಡ ಇರ್ತಾರೆ. ಹಾಗೆ ನಾನು ನಂಬಿರುವಂಥ ತಾಯಿ ವರಾಯಮ್ಮ, ಮತ್ತು ರಾಘವೇಂದ್ರ ಸ್ವಾಮಿ, ಮತ್ತು ಕೊರಗಜ್ಜ ಸ್ವಾಮಿ, ಕಬ್ಬಾಳಮ್ಮ ನಂಬ್ತೀನಿ. ದೇವ್ರನ್ನ ನಾನು ನಂಬ್ತೀನಿ. ಯಾಕೆಂದರೆ ಮನುಷ್ಯರನ್ನ ನಂಬಿದ್ರೆ ಗೊತ್ತಲ್ಲ ಹೆಂಗೆಲ್ಲ ಕತೆಗಳನ್ನ ಮಾಡ್ತಾರೆ. ಹಾಗಾಗಿ ನಾನು ದೇವ್ರನ್ನ ತುಂಬ ಗಟ್ಟಿಯಾಗಿ ನಂಬ್ತೀನಿ, ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ನನಗೇನೇ ಕಷ್ಟ ಬಂದ್ರೂ ಅವ್ರ ಮುಂದೆ ಎಲ್ಲ ಹೇಳ್ಕೊತೀನಿ. ಅವ್ರು ಹೆಂಗೆ ಬಗೆಹರಿಸ್ಕೊಡ್ಬೇಕೋ ಬಗೆಹರಿಸ್ಕೊಡ್ತಾರೆ ಖಂಡಿತ. ತುಂಬಾ ಒಳ್ಳೆಯದಾಗಿದೆ. ನೀವು ಕೂಡ ಪಂಚಮಿ ಟೈಮಲ್ಲಿ ನೀವು ವರಾಯಮ್ಮನವ್ರಿಗೆ ಪೂಜೆನ ಮಾಡಿ. ನಾನು ಆಲ್ಮೋಸ್ಟು ಪೂಜೆ ವೀಡಿಯೋಸ್ ಎಲ್ಲ ನಾನು ಹಾಕಿದ್ದೀನಿ. ಯಾಕೆಂದರೆ ದೇವ್ರ ವಿಷಯದಲ್ಲೆಲ್ಲ ಸುಳ್ಳು ಹೇಳಬಾರ್ದು, ನಿಜ ಹೇಳಬೇಕು ಅಲ್ವಾ. ಖಂಡಿತ ನನಗೆ ಒಳ್ಳೆಯದಾಗಿದೆ. ಮತ್ತು ಇನ್ನೊಂದು ಕಡೆ ಇಲ್ಲೋ ಒಂದು ಕಡೆ ನಾನು ಕೇಳಿದ್ದೆ, ನಾನು ನನ್ನ ಭವಿಷ್ಯದ ಬಗ್ಗೆ ನಾನು ಕೇಳಿದಾಗ ಅವರು ಹೇಳಿದರು, ಮಾರ್ಚ್ ತಿಂಗಳಲ್ಲಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ನೀವೇನೋ ಅಂದ್ಕೊಂಡಿದ್ದೀರಾ ಅದು ಮನಸ್ಸಲ್ಲಿ ಅದು ಖಂಡಿತ ಆಗುತ್ತೆ ಅಂತ ಹೇಳಿದರು. ಅದಂತೂ 100ಗೆ 100 ಒಳ್ಳೆಯದಾಯಿತು. ಮತ್ತು ಅವ್ರು ಏಪ್ರಿಲ್ ತಿಂಗಳಲ್ಲೂ ಹೇಳಿದರು, ಸ್ವಲ್ಪ ನಿಮಗೆ ಮನಸ್ಸಿಗೆ ನೋವಾಗೋ ಥರ ಏನೋ ಒಂದು ಬರ್ಬೋದು, ಅದು ಏನೇ ಬಂದರೂ ನಿಮಗೆ ತಡ್ಕೊಳ್ಳೋಂಥ ಶಕ್ತಿ ನೀವು ನಂಬಿರುವಂಥ ರಾಯರು ನಿಮಗೆ ಕೊಟ್ಟಿರ್ತಾರೆ, ಮುಂದೆ ನೀವಿನ್ನೂ ಚೆನ್ನಾಗಿ ಆಗ್ತೀರಾ ಅಂತ ಹೇಳಿದರು. ಈಗ ಅವ್ರು ಹೇಳ್ದಂಥ 2 ಅಂದರೆ ಮಾರ್ಚ್ ತಿಂಗಳಲ್ಲಿ ನಿಮಗೇನೋ ಒಂದು ಒಳ್ಳೆ ವಿಷಯದಲ್ಲಿ ಏನೋ ಆಗುತ್ತೆ ಅಂದಿದ್ರು. ಬಟ್ ಮಾರ್ಚ್ ತಿಂಗಳಲ್ಲಿ ಆಗುತ್ತೆ ಅಂತ ಹೇಳಿದರು. ಅದು ಏಪ್ರಿಲಲ್ಲಿ ಆಯಿತು. ಜೊತೆಗೆ ಏಪ್ರಿಲಲ್ಲಿ ಈ ಥರ ಒಂದು ಸಮಸ್ಯೆ ಇರುತ್ತೆ ಅಂತಲೂ ಕೂಡ ಹೇಳಿದರು. ಅದು ಆಯಿತು. ಮಾರ್ಚಲ್ಲಿ ಅದು ಸ್ವಲ್ಪ ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಾಯಿತು. ಆದರೆ ಕಂಪ್ಲೀಟು ಕೆಲಸ ಆಗಿದ್ದೆ ಈ ಏಪ್ರಿಲಲ್ಲಿ. ಹಾಗಾಗಿ ನಾನು ನಿನ್ನೆ ವರಾಯಮ್ಮನವ್ರಿಗೆ ಪೂಜೆ ಮಾಡಿದೆ. ನಿಜವಾಗ್ಲೂ ಹೇಳ್ತೀನಿ, ಅಮ್ಮ ನನ್ನ ಜೊತೆ ಇದ್ದಾರೆ. ಅಮ್ಮ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಖುಷಿ 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 ಫುಲ್ ಖುಷಿಯಾಗಿದ್ದೀನಿ. ಯಾಕೆಂದರೆ ನಾನು ಪ್ರೇಯರ್ ಮಾಡಿದ್ದು ನನಗೆ ಸಿಕ್ತು. ಕರುಣಿಸಿದ್ರಮ್ಮ. ಜೊತೆಗೆ ರಾಯರ ಹತ್ರ ಎಲ್ಲರ ಹತ್ರ ನಾನು ಪ್ರೇಯರ್ ಮಾಡಿದ್ದೆ, ಆದರೆ ತುಂಬ ಸಿನ್ಸಿಯರಾಗಿ ನಾನು ಪ್ರೇಯರ್ ಮಾಡಿದ್ದೆ ಅಮ್ಮನ ಹತ್ರ. ಹಾಗಾಗಿ ಅಮ್ಮಂಗೆ ನೆನ್ನೆ ಪೂಜೆ ಮಾಡಿ ಸೇವೆನ ಸಲ್ಲಿಸಿದೆ. ಅಮ್ಮಂಗೆ ನಮಸ್ಕಾರನೂ ಕೂಡ ಮಾಡಿದೆ. ತುಂಬ ಖುಷಿ ಆಯಿತು. ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಯಾವ ವಿಷಯವಾಗಿ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದರೆ, ನನ್ನ ಹತ್ರ ದಾಖಲಾತಿಗಳು ಕಂಪ್ಲೀಟ್ ಇದೆ. ದಾಖಲಾತಿಗಳು ಇಲ್ಲದೆ ನಾನು ಮಾತೇ ಆಡಲ್ಲ. ಇದರಿಂದ ಯಾರಿದ್ದಾರೆ, ಯಾಕೆ, ಏನು, ಪ್ರತಿಯೊಂದನ್ನು ನಾನು ಒಂದೇ ವಿಡಿಯೋದಲ್ಲಿ ಹೇಳಿ ಮುಗಿಸ್ತೀನಿ. ಅವರೇನೋ ಇವರಲ್ಲ, ಏನೋ ಹೇಳ್ಕೊಳ್ಳೋ ಅಂಥ VIP ಗಳಂತೂ ಏನೂ ಅಲ್ಲ. ಅವರು ಬರೀ ವೇಸ್ಟ್ ಬಾಡಿಗಳು, ವೇಸ್ಟ್ ಭೂಮಿಗೆ ಭಾರವಾಗಿ ಬಿದ್ದಿರೋ ಅಂಥವು, ಮನೆ ಹಾಳು ಮಾಡೋ ಅಂಥವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಒಳ್ಳೇದನ್ನು ಹೇಳೋಕ್ಕೇನೋ ಅವ್ರೇನೋ ಒಳ್ಳೇದೇನು ಮಾಡಿಲ್ಲ, ಬರೀ ಮನೆ ಹಾಳು ಮಾಡೋದೆ. ನನ್ನನ್ನಂತೂ ತುಳಿಬೇಕು ಅಂತ ನಿಂತ್ಕೊಂಡ್ಬಿಟ್ಟವ್ರೆ. ಆದರೆ ನೀವು ನನ್ನನ್ನು ತುಳಿಯೋಕೆ ಹೋದರೆ ಭಗವಂತ ನಿಮ್ಮನ್ನು ತುಳಿತಾರೆ ಅನ್ನೋದು ಮಾತ್ರ ಮರಿಬೇಡಿ. ಇವಾಗ ಮೊದಲನೇ ವಿಷಯಕ್ಕೆ ಬರೋಣ. ಮೊದಲು ಒಂದು
ವ್ಯಕ್ತಿ ಬಗ್ಗೆ ಮಾತಾಡ್ತೀನಿ. ಒಂದು ವ್ಯಕ್ತಿನ ಸೋಷಿಯಲ್ ಮೀಡಿಯಲ್ಲಿ ಅದೇನೋ ಅಂತಾರಲ್ಲ, ಸುಮ್ಮನೆ ಇರದೆ ಏನೋ ಕೆರ್ಕೊಂಡ್ರು ಅನ್ನೋಂಗೆ ಮಾಡ್ಕೊಂಬಿಟ್ಟೆ. ಒಂದು ವ್ಯಕ್ತಿನ ನಾನು ಪರಿಚಯ ಮಾಡಿಕೊಂಡೆ, ನಾನೇ ಪರಿಚಯ ಮಾಡಿಕೊಂಡೆ. ಏನೋ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತ. ಇವಾಗ ಎಷ್ಟೋ ಜನ ಚೆನ್ನಾಗಿ ಪೂಜೆ ಮಾಡೋರನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗೆ ನಾನು ದೂರದಿಂದ ನೋಡಿ ಏನೋ ಚೆನ್ನಾಗಿ ಪೂಜೆ ಮಾಡ್ತಾರೆ, ಏನೋ ಓಕೆ ಅಂದ್ಬಿಟ್ಟು ಹೋಗಿ ಅವ್ರನ್ನ ನಾನು ಮಾತಾಡಿಸ್ದೆ, ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ಕಾಂಟ್ಯಾಕ್ಟ್ ಮಾಡಿದಾಗೆಲ್ಲ ಓಕೆ, ಚೆನ್ನಾಗೇ ಇದ್ದರು, ಚೆನ್ನಾಗೇ ಇತ್ತು, ಓಕೆ. ಮಂತ್ರಾಲಯಕ್ಕೂ ಹೋದ್ವಿ. ಮಂತ್ರಾಲಯಕ್ಕೆ ಹೋದಾಗ ನಂಗೆ ಗೊತ್ತಾಯಿತು ಇದು ಹೆವಿ ಡ್ರಾಮಾ ಕ್ವೀನ್, ಇದು ಹೆವಿ ಡ್ರಾಮಾ ಮಾಡುತ್ತೆ ಅನ್ನೋದು ಗೊತ್ತಾಯಿತು. ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಒಂದು 2-3 ದಿನ ಉಳ್ಕೊಂಡಾಗಲೇ ಗೊತ್ತಾಯಿತು ಇದು ಹೆವಿ ಡ್ರಾಮಾ ಮಾಡುತ್ತೆ, ಜನರು ಮುಂದೆ ಒಂದು, ಜನರು ಹಿಂದೆನೇ ಒಂದು ಅನ್ನೋದು ಗೊತ್ತಾಯಿತು. ಸರಿ ಓಕೆ ಅಂದ್ಬಿಟ್ಟು ನಾವು ಮಂತ್ರಾಲಯ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆದಮೇಲೆ ಸ್ವಲ್ಪ ನಾನು ದೂರನೇ ಉಳ್ಕೊಂಡೆ, ಅಷ್ಟಕ್ಕಷ್ಟರಲ್ಲೇ ದೂರ ಆದೆ. ಅದಾದಮೇಲೆ ಏನಾಯಿತು ಅಂದರೆ, ಹೀಗೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಅವ್ರದ್ದೇ ವಿಡಿಯೋ ಫೇಸ್ಬುಕ್ಕಲ್ಲೆಲ್ಲ ಬರ್ತಾಯಿತ್ತು. ಸಡನ್ನಾಗಿ ಒಂದಿನ ನಂದು ವಿಡಿಯೋ ಬಂದ್ಬಿಡ್ತು ಫೇಸ್ಬುಕ್ಕಲ್ಲಿ. ಬಂದಾಗ ಸ್ಟೇಟಸ್ ಏನಂತ ಬಂತು, ತೋರಿಕೆಗೋಸ್ಕರ ಪೂಜೆ ಮಾಡಬಾರ್ದು, ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಸ್ಟೇಟಸ್ ಬಂತು. ಅಲ್ಲಿ ಮ್ಯಾಚ್ ಆಗ್ತಿದ್ದಿಲ್ಲ, ನನ್ನ ವಿಡಿಯೋನೂ ಅಲ್ಲಿ ಬಂದಿದೆ, ಅಲ್ಲಿ ಸ್ಟೇಟಸ್ಸು ಬಂದಿದೆ. ಅಲ್ಲಿಗೆ ನನಗೆ ಗೊತ್ತಾಯಿತು ಇದು ಯಾಕೋ ಇದು ಡೇಂಜರು, ಇದು ಸರಿ ಇಲ್ಲ, ಇದನ್ನು ಹತ್ರಕ್ಕೆ ತೊಗೋಬಾರ್ದು, ಇದನ್ನ ಇಲ್ಲಿಗೆ ಬಿಟ್ಟುಬಿಡೋಣ ಅಂಥೇಳಿ ಅಲ್ಲಿಗೆ ಬ್ಲಾಕ್ ಎಲ್ಲ ಮಾಡಿ, ಏನು ಜಗಳ ಇಲ್ಲ, ಏನೂ ಇಲ್ಲ, ಜಗಳ ಮಾಡಿಲ್ಲ, ಏನೂ ಇಲ್ಲ. ಒಬ್ಬ ವ್ಯಕ್ತಿನ ಒಂದೇ ಸಲ ನೋಡೋದು, ಅನ್ನ ಫುಲ್ ಬೆಂದಿದೆಯಾ ಅಂತ ನೋಡೋದು ಬೇಡ, ಒಂದೇ ಒಂದು ಅಗಲಿ ಇಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಅನ್ನ ಬೆಂದಿದೆಯಾ ಇಲ್ವಾ ಅನ್ನೋದೆಲ್ಲ. ಹಾಗೆ ಸರಿ ಅಂತ ಹೇಳಿ ನಾನು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟೆ, ಬೇಡ ಅಂತ. ಅದಾದಮೇಲೆ ನನ್ನ ಪಾಡಿಗೆ ನಾನು ಪೂಜೆ ಮಾಡಿಕೊಂಡು ನಾನಾಯಿತು, ಕೆಲಸ ಆಯಿತು ಅಂದ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾಯಿದ್ದೆ. ಸ್ವಲ್ಪ ದಿನದ ಆದಮೇಲೆ ನಾನು ಹೋಗ್ತಿದ್ದಂಥ ನಾನು ಹೋಗ್ತಿದ್ದಂಥ ಕೆಲಸಕ್ಕೆ ನಾನು ಫಸ್ಟು ಅಲ್ಲೇ ಆ್ಯಕ್ಟಿಂಗ್ಗೆ ಅಂತ ಸೇರಿಕೊಂಡೆ. ಅಲ್ಲೇ ಕೆಲಸ ಕೊಟ್ಟರು, ಕೆಲಸ ಮಾಡಿದೆ. ಕೆಲಸ ಮಾಡಬೇಕಾದ್ರೇ ಆ್ಯಕ್ಟಿಂಗ್ ಕ್ಲಾಸಸ್ಗೆಲ್ಲ ಬಂದರು, ಜಾಯಿನ್ ಆದರು. ಕೆಲವರು ಬರೋದು, ಬಂದು ಸೇರ್ಕೊಳ್ಳೋದು, ಆಮೇಲೆ ಸಡನ್ನಾಗಿ ಇಲ್ಲ ನಮಗೆ ದೂರ ಆಯಿತು ಹಾಗೆ ಹೀಗೆ ಅಂತ ಅನ್ನೋರು. ನಾನಲ್ಲಿ ಹೊಟ್ಟೆಪಾಡಿಗೆ ಹೋಗ್ತಿದ್ದೆ, ಕೆಲಸ ಮಾಡ್ತಿದ್ದೆ. ಸರಿ ಸಡನ್ನಾಗಿ ನನ್ನ ತಾಯಿಗೆ ಆಲ್ಮೋಸ್ಟ್ ಹುಷಾರೇ ಇರಲಿಲ್ಲ, ಅವ್ರಿಗೆ ತುಂಬ ವರ್ಷ ಆಗಿತ್ತು, ಹುಷಾರಿರಲಿಲ್ಲ, ಸ್ಪೈನಲ್ ಕಾರ್ಡು ಫಸ್ಟೇ ಆಪ್ರೇಷನ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟು ಆಪ್ರೇಷನ್ ಮಾಡಿಸ್ಬೇಕಿತ್ತು. ಹಾಗಾಗಿ ನನ್ನ ತಾಯಿ ನೋಡ್ಕೋಬೇಕು ಅಂತೇಳಿ ನಾನು ಕೆಲಸ ಬಿಟ್ಟೆ. ನಾನು ಬಿಟ್ಟ 1 ವರ್ಷಕ್ಕೆ ಅಲ್ಲಿ ಕಂಪನಿ ಪ್ರಾಬ್ಲಮ್ ಆಯಿತು. ಅದು ಸ್ವಲ್ಪ TV ನ್ಯೂಸ್ ಅಂತ ಬಂದಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು ಸತ್ಯವತಿ ಹಾಗೆ ಹೀಗೆ ಅಂತ ಹೇಳಿ ಫುಲ್ಲು ವೀಡಿಯೋಸ್ಗಳನ್ನ ಬಿಟ್ಟರು. ಅದನ್ನು ಏನೋ ನೋಡಿ ನನಗೂ ಮನ್ಸಿಗೆ ಬೇಜಾರಾಯಿತು ಅಂತ ಟ್ಯಾಬ್ಲೆಟ್ ಎಲ್ಲ ನಾನು ತೊಗೊಂಡು ಆದಮೇಲೆ ಅದು ಒಂದು ಸ್ವಲ್ಪ ಪೊಲೀಸ್ ಸ್ಟೇಷನ್ ಅಂತ ಕೇಸೆಲ್ಲ ಆಯಿತು. ಅವರು ವಿಷಯವಾಗಿ ಹೋಗಬಾರ್ದು ಬರಬಾರ್ದು ಅಂತೇಳಿ ಕಂಪ್ಲೇಂಟ್ ಇದರಲ್ಲಿ ಎಲ್ಲ ಬರ್ಸಿದ್ರು. ಅಲ್ಲಿಗೆ ಮುಗೀತು. ಸರಿ ಅಲ್ಲಿಗೆ ಮುಗೀತು ಅಂದ್ಬಿಟ್ಟು ನಾನು ನನ್ನ ಪಾಡಿಗಾದೆ, ಅವರು ಅವ್ರ ಪಾಡಿಗಾದರು. ಅದೇನಾಗಿದೆ ಅಂದರೆ, ನನ್ನನ್ನು ಕಂಡ್ರೆ ಆಗಿನಿಂದನೂ ಆಗೋದೇ ಇಲ್ಲ. ಏನಾದರೂ ಒಂದು ಮಾಡಬೇಕು ಅಂತ ಫುಲ್ಲು ಸ್ಟಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಅವ್ರನ್ನ ತಲೆಯಲ್ಲೂ ಹಾಕ್ಕೊಳ್ಳಲ್ಲ, ಅವ್ರು ಯಾರು ಅಂತ ನಾನು ನೆನೆಸ್ಕೊಳ್ಳಲ್ಲ. ನನಗೇನು ನಾನು ದುಡಿಬೇಕು, ನಾನು ತಿನ್ನಬೇಕು, ನನ್ನ ಪಾಡಿಗೆ ನಾನು ಹೋಗ್ಬೇಕಷ್ಟೆ. ನಾನು ಯಾರ ಬಗ್ಗೆನೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಸರಿ ಓಕೆ, ಅವ್ರು ನನ್ನ ಬಗ್ಗೆ ತಲೆ ಕೆಡ್ಸ್ಕೊತಿದ್ದಾರೆ ಅಂದರೆ ಕೆಡ್ಸ್ಕೊಳ್ಳಿ ಅಂತ ಸುಮ್ಮನಾದ. ಅದೇ ಇಷ್ಟು ಒಬ್ಬರ ಮ್ಯಾಟ್ರು, ಒಬ್ಬರು ಮ್ಯಾಟ್ರು. ಸೆಕೆಂಡ್ ಮ್ಯಾಟರ್ ಬರೋಣ. ಸೆಕೆಂಡಲ್ಲಿ ಏನಂತಂದರೆ, ಅದು ಈ ಟಿಕ್ಟಾಕ್ ಬ್ಯಾನ್ ಆಯಿತು, ಇನ್ಸ್ಟಾಗ್ರಾಮ್ ಓಪನ್ ಆಯಿತು. ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್ಗಳನ್ನ ಹಾಕ್ತಿದ್ದೆ. ನಾನು ಕಂಪನಿ ನಂಬರ್ ಹಾಕಿದ್ದೆ. ಕಂಪನಿ ನಂಬರ್ಗೆ ಕಾಲ್ ಮಾಡಿಬಿಟ್ಟು, ನೀವು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ, ನಿಮ್ಮಾಗೆ ನಂದು ಒಂದು ಇದು, ನಿಮ್ಮ ಥರನೇ ನಾನು ಒಂದು ಹೆಣ್ಣು, ನಿಮ್ಮ ಥರ ಲೈಫೇ ನಂದು ಲೈಫು, ಹಾಗೆ ಹೀಗೆ ಅಂತ ಒಂದು ಸ್ವಲ್ಪ ಕೂದ್ರು. ಸರಿ ಓಕೆ, ಏನೋ ಪಾಪ ಒಂದು ಹೆಣ್ಮಗ್ಳು ಏನೋ ಹೇಳ್ಕೊತಾಳಲ್ಲ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಅದಾದಮೇಲೆ ನಾವು ಒಂದು ಫಂಕ್ಷನ್ಗೆ ಹೋಗಿದ್ವಿ. ಅಲ್ಲಿ ಪರಿಚಯ ಆಗಿ ನಂಬರ್ ಎಕ್ಸ್ಚೇಂಜ್ ಆಯಿತು. ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ಇವಳು ಸವಾಸ ಮಾಡಬೇಡ, ಇವಳು ಒಂಚೂರು ಡೇಂಜರ್ ಅನಿಸುತ್ತೆ ಅಂತ ಹೇಳ್ದವಳೆ. ಅವಳು ನೋಡಿದ್ರೆ ಅವಳೇ ಕ್ಲೋಸ್ ಆಗಿಬಿಟ್ಟಿದ್ಲ ಮೇಲೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಪರಿಚಯ ಆಯಿತು. ಅವರು ನಮ್ಮ ಮನೆಗೆ ಬರ್ತಿದ್ರು, ನಾವು ಅವ್ರ ಮನೆಗೆ ಬರ್ತಿದ್ವಿ. ಆಮೇಲೆ ಅವರು ಏನೋ ಅವ್ರ ಲೈಫ್ ಸ್ಟೋರಿ ಎಲ್ಲ ಹೇಳ್ಕೊಂಡ್ರು, ಹಾಗೆ ಹೀಗೆ ಅಂತ ಏನೋ ಓಕೆ ಅಂತ ಹೇಳಿ ನಾವೇನು ಮಾಡಿದ್ವಿ, ಸರಿ ಅಂದ್ಬಿಟ್ಟು ನಮ್ಮ ಹತ್ರ ಅವರು ಏನೋ ಅವ್ರ ಲೈಫು, ಅವರು ಏನೋ
ಈಗ ಸಡನ್ನಾಗಿ ಮನುಷ್ಯ ನಾವು ಹಿಂಗಿದ್ವಿ, ನಾವು ತುಂಬ ಕಷ್ಟದಲ್ಲಿದ್ವಿ, ಸಡನ್ನಾಗಿ ಹಿಂಗೆ ಮೇಲೆ ಬಂದ್ವಿ, ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ನಮ್ಮ ಹತ್ರ ಹೇಳಿದ್ರು. ಹೇಳ್ಬಿಟ್ಟು ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮ ಹತ್ರ ಅಮೌಂಟು ಕೂಡ ತೊಗೊಂಡ್ರು. ನಾನು ಮತ್ತು ನನ್ನ ಫ್ರೆಂಡ್ ಇಲ್ಲ ಇವತ್ತು, ಅವ್ರು ತೀರೋಗ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡು ಇದ್ದಾಗಲೇ ಸ್ವಲ್ಪ ತಂದಿಕ್ಕಿ ತಮಾಷೆಗಳೆಲ್ಲ ನಡೀತು. ಅದನ್ನೆಲ್ಲ ನನಗೆ ಕೊರಗಜ್ಜ ಸ್ವಾಮಿನೇ ತೋರಿಸ್ಕೊಟ್ರು. ಯಾರ್ಯಾರ ಯೋಗ್ಯತೆ ಏನು ಅಂತ ನೋಡು ಅಂತ ನನಗೆ ಕೊರಗಜ್ಜ ಸ್ವಾಮಿನೇ ನನಗೆ ತೋರಿಸ್ಕೊಟ್ರು. ಯಾಕೆ ತುಂಬ ಸಿಂಪಲಾಗಿ ಹೇಳ್ತೀನಿ, ಜಾಸ್ತಿ ಎಳೆಯೋದು ಬೇಡ ಅಂತ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಸರಿ ಮಧ್ಯ ಜಗಳ ಆಯಿತು. ಅವ್ರಿಗೂ ನಮಗೂ ಮ್ಯಾಟ್ರಿಲ್ಲ, ಕಿತ್ತೋಯ್ತು. ಎಲ್ಲರೂ ಕೇಳುತ್ತಾರೆ, ಈಗ ನನ್ನ ಕೇಳಿದ್ರು ಯಾಕೆ ಏನಾಯಿತು ಅಂತಿದ್ರು. ಗೊತ್ತಲ್ಲ ಇರೋ ಫ್ಯಾಕ್ಟ್ ಹೇಳ್ತಾರೆ. ಇಲ್ಲೇನಾಗೋಯ್ತು ಅಂದರೆ ಯಾಕೆ ನಿಮ್ಮಿಬ್ರಿಗಿತ್ತು, ಅವ್ರು ಸರಿ ಇಲ್ಲ, ಓಕೆ ನಾವು ಸರಿ ಇಲ್ಲ. ನಾನಿಲ್ಲಿ ತಂದಿಕ್ಕಿ ತಮಾಷೆಗಳು ಮಾಡಿದೆ, ಅಲ್ಲಿಂದ ಇಲ್ಲಿಗೆ ಹೇಳ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೇಳ್ಕೊಂಡು ತಲೆ ಹಿಡ್ಕಿ ಕೆಲಸ ಮಾಡಿದೆ ಅಂತ ಮಾತ್ರ ಹೇಳಲಿಲ್ಲ. ಒಟ್ಟಲ್ಲಿ ಹೇಳಿದ್ದೇನೋ ಅವಳು ಸರಿ ಇಲ್ಲ. ಚೆನ್ನಾಗಿರ್ಬೇಕಾರೆ, ದುಡ್ಡು ಇಸ್ಕೋಬೇಕಾರೆ, ತಿನ್ಬೇಕಾರೆ, ಉಣ್ಬೇಕಾರೆ ಎಲ್ಲರೂ ಚೆನ್ನಾಗಿದ್ರು. ಅದೇ ಒಂಚೂರು ಇದಾಗೋದ್ರೆ ಅವ್ರು ಸರಿ ಇಲ್ಲ, ಓಕೆ ಆಯಿತು ಸರಿ ಇಲ್ಲ ಅಂತ ಆಯಿತು. ಅದೆಲ್ಲ ಆದಮೇಲೆ ನಾವು ಅಮೌಂಟ್ ಕೊಟ್ಟಿದ್ವಿ, ಅಕೌಂಟಿಂದನೇ ಟ್ರಾನ್ಸ್ಫರ್ ಆಗಿತ್ತು. ಆ ಅಮೌಂಟ್ನ ನಾವು ಬೇಕು ಕೇಳಿದ್ರೆ ಇವಾಗ ಆಗ ಹಾಗೆ ಹೀಗೆ ಅಂತ. ಆಮೇಲೆ ಸರಿ ಅಂತ ಆ ವ್ಯಕ್ತಿಗೆ ಫೋನ್ ಮಾಡಿದ್ವಿ, ಇಲ್ಲಪ್ಪ ನಮ್ಮ ಅಮೌಂಟ್ ಕೊಡಪ್ಪ ಅಂತ ಕೇಳಿದ್ವಿ. ಆ ವ್ಯಕ್ತಿ ಹೆಂಡ್ತಿ ಕೇಳಿದ್ರೆ ಆ ವ್ಯಕ್ತಿ ಹೆಂಡ್ತಿ ಹೇಳುತ್ತೆ ಎಲ್ಲೋ ಹೋಗಿದ್ದಾರೆ ಹಾಗೆ ಹೀಗೆ ಅಂತ ಕತೆಗಳು ಹೇಳೋದು. ಆ ವ್ಯಕ್ತಿ ಫೋನ್ ಮಾಡಿದ್ರೆ ಔಟ್ ಆಫ್ ಸ್ಟೇಷನ್ ಎಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಫೋನ್ ಮಾಡಿದ್ರೆ ಈಗ ಕೊಡ್ತೀನಿ, ನಾಳೆ ಕೊಡ್ತೀನಿ, ಬೆಳಗ್ಗೆ ಕೊಡ್ತೀನಿ, ಹಾಗೆ ಹೀಗೆ ಅಂತ ಆಟ ಆಡಿಸ್ಬಿಟ್ಟು ಕೊನೆಗೆ ನಿನಗಂತೂ ಒಳ್ಳೇದು ಮಾಡಲ್ಲ ರಾಘವೇಂದ್ರ ಸ್ವಾಮಿ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ಹತ್ರನೇ ಈಸ್ಕೋ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾವು ಸ್ವಲ್ಪ ಮಾತುಕತೆ ಆಡಿ ಜಗಳ ಮಾಡಿದ್ವಿ. ಅದಾದಮೇಲೆ ನಾವು ಗ್ಯಾರಂಟಿ ಅಂತೆಲ್ಲ ಹೇಳಿದ್ರಲ್ಲಪ್ಪ, ದುಡ್ಡು ಕೊಡಬೇಕಾದ್ರೆ ನಾವು ನಾನು ಗ್ಯಾರಂಟಿ ಕೊಡ್ತೀನಿ ದುಡ್ಡ ಅಂತ ಅಂದ್ರಲ್ಲ ಅಂದ್ಬಿಟ್ಟು ಅವ್ರ ಹತ್ರನೂ ಕೇಳಿದ್ವಿ. ಎಲ್ಲಿ ನಮ್ಮ ದುಡ್ಡು ಕೊಡ್ತಾ ಇಲ್ಲ, ಫೋನ್ ಮಾಡಿದ್ರೆ ಯಾವಾಗ ಅವ್ರಿಗೆ ಫೋನ್ ಮಾಡಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಅಂತಿರಲ್ಲ. ನಾವು ಅವ್ರ ಮನೆಯವ್ರಿಗೆ ಫೋನ್ ಮಾಡ್ತಿದ್ವಿ, ಅವ್ರು ಫೋನ್ ಪಿಕ್ಕೇ ಮಾಡ್ತಿರ್ಲಿಲ್ಲ ಪುಣ್ಯಾತ್ಮ. ಅವನ್ನೆಲ್ಲ ಹೋಗೊಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಏನೋ ಒಂಥರ ದೊಡ್ಡದಾಗಿ ನಾನೇನೋ ಸಂಪಾದನೆ ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ ಅನ್ನೋ ಥರ ಬಿಲ್ಡಪ್ನು ಕೊಟ್ಟ. ಅದಾಯಿತು, ಓಕೆ. ಇಲ್ಲಿ ಕೇಳಿದ್ರೆ ಇವನ ಹಾಗೆ ಹೀಗೆ ಅಂತ ರೀಸನ್ ಬಂತು. ನಾವು ಎಷ್ಟು ಅಂತ ಇದು ಮಾಡೋದು. ಇವತ್ತು ನಾಳೆ ಸಂಜೆ ಬೆಳಗ್ಗೆ ಅಂದರೆ ಇಲ್ಲಿ ನಮ್ಮ ತಾಯಿಗೆ ಹಾಸ್ಪಿಟಲಿ ನಾವು ಹೇಳೋಕ್ಕಾಗುತ್ತಾ? ಅಲ್ಲೇ ಕೇಳಿದ್ವಿ. ಈ ಕಡೆ ಇಬ್ಬರು ಸೇರಿ ಎರಡೆರಡು ಕಡೆ ಒಂದೊಂದು ರೀಸನ್ಗಳು ಬಂತು. ಈಸ್ಕೊಳ್ಳುವಾಗ ಇಬ್ಬರು ಚೆನ್ನಾಗೇ ಇದ್ದರು, ಕೊಡೋ ಟೈಮಲ್ಲಿ ಅವ್ರನ್ನ ಇವ್ರನ್ನ ಕೇಳು ಅಂದ್ಕೊಂಡು ಒಂದು ಸ್ವಲ್ಪ ಇದು ಮಾಡಿದ್ರು. ಆಮೇಲೆ ಸ್ಟೇಷನ್ನಲ್ಲಿ ಕಂಪ್ಲೇಂಟು ಕೂಡ ಆಯಿತು, ಎಲ್ಲ ಆಯಿತು. ಆಮೇಲೆ ಹಾಗೆ ಹೀಗೆ ನಾವು ಕೊಡೋದೆಲ್ಲ ಅದೇನು ಮಾಡ್ಕೋತೀಯ, ನಿನ್ನ ಹತ್ರ ಪ್ರೂಫ್ ಇದೆಯಲ್ವಾ, ಕೋರ್ಟ್ಗೆ ಹೋಗು ಅಂದರು. ಸರಿ ಆಯಿತು ಅಂತ ಕೋರ್ಟ್ಗೆ ಹೋದೆ. ಇಲ್ಲಿ ಎರಡನೇ ಪಾರ್ಟಿದು ಈ ಥರ ಒಂದು ಏನೋ ಕೊಟ್ಟಿರೋ ದುಡ್ಡು ಕೊಡೋಕ್ಕಾಗಿಲ್ಲ, ಅದಕ್ಕೆ ಇವಳಿಗೇನಾದರೂ ಮಾಡಬೇಕು, ಇವಳು ಸೋಷಿಯಲ್ ಮೀಡ್ಯಾದಲ್ಲಿ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಈ ಎರಡನೇ ಪಾರ್ಟಿ ಮೊದಲನೇ ಪಾರ್ಟಿ ಒಂದಾದರು. ಈಗ ಮೂರನೇ ಪಾರ್ಟಿಗೆ ಬರೋಣ. ಈ ಮೂರನೇ ಪಾರ್ಟಿ ಫಸ್ಟು ನಮ್ಮ ಜೊತೆ ಚೆನ್ನಾಗೇ ಇದ್ಕೊಂಡು ನಮ್ಮ ಹತ್ರ ಚೆನ್ನಾಗೇ ಎತ್ಕೊಂಡು ಸ್ವಲ್ಪ ಇರೋರೇ ಹೆಣ್ಮಕ್ಳು, ಇವ್ರಿಗೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಬಂದಿತ್ತು. ಇರೋರೇ ಹೆಣ್ಮಕ್ಳು, ಇವ್ರ ಹತ್ರ ಬರೋದೆಲ್ಲ ಏನೋ ಒಂದು ಮಾಡಿಬಿಟ್ಟು ಇವ್ರು ರೋಡಿಗೆ ತರಬೇಕು ಅಂತ ಬಂದಿತ್ತು. ಅಷ್ಟರಲ್ಲಿ ಏನೋ ದೇವ್ರ ದಯದಿಂದ ಒಂದು ಕಾಲ್ ಬಂತು, ದಯವಿಟ್ಟು ಹುಷಾರಾಗಿರಿ, ನಿಮ್ಮ ಮನೆಗೆ ಬಂದಿರೋಂಥ ವ್ಯಕ್ತಿಗಳಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಒಂದು ಕಾಲ್ ಬಂತು. ಅಲ್ಲಿ ನಾವು ಸ್ವಲ್ಪ, ಯಾಕೆಂದರೆ ಒಂದು ವ್ಯಕ್ತಿ ಸರಿ ಇಲ್ಲ ಅಂತನಕ್ಕೆ ನಮಗೆ ಪ್ರೂಫ್ ಬೇಕಲ್ವ. ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನಾನು ಪ್ರೂಫ್ ಕೊಟ್ಟರು. ಅದು ಕೊಟ್ಟಮೇಲೆ ಯಾಕೋ ಬೇಡಪ್ಪ ಈ ವ್ಯಕ್ತಿ ಸವಾಸ ಅಂತ ಬಿಟ್ಟೆ. ಕೊನೆಗೆ ಈ ಕಡೆಯಿಂದ ಈ ಎರಡನೇ ಪಾರ್ಟಿ ಹತ್ರ ಹೋಗ್ಬಿಡ್ತು. ಹಂಗೆ ಹಿಂಗೆ ಕೊಡಲೇಬೇಡ ದುಡ್ಡು, ಅದೇನು ಮಾಡ್ಕೊಳ ಹಾಗೆ ಹೀಗೆ ಅಂತ ಫುಲ್ಲು ಸಪೋರ್ಟಿವ್ ಆಗಿ ಏನೋ ಒಂಥರ ನನ್ನ ದುಡ್ಡಿಗೆ ಬೇರೆಯವರೆಲ್ಲ ಉಟ್ಕೊಂಡ್ಬಿಟ್ಟಿದ್ರು ನಮ್ಮ ಅಪ್ಪನಿಗೆ. ಹಂಗಾಯಿತು. ಸರಿ ಅಂತ ಹೇಳಿ ಆಮೇಲೆ ಮೂರನೇ ಪಾರ್ಟಿ ಬಂದು ಹೋಗ್ಬಿಟ್ಟು ಕೊಡಲೇಬೇಡ ಹಾಗೆ ಹೀಗೆ ಅಂತ ಹೇಳಿ ಮೂರನೇ ಪಾರ್ಟಿಗೂ ನನ್ನ ಮೇಲೆ ಒಂಥರ ಇದಾಯಿತು. ಫುಲ್ಲು ಏನೋ ಒಂಥರ ದ್ವೇಷ ಬಂತು. ಎರಡನೇ ಪಾರ್ಟಿಗೂ ಬಂತು, ಮೂರನೇ ಪಾರ್ಟಿಗೂ ಬಂತು. ಈ ಮೂರು ಪಾರ್ಟಿಗಳು ಒಂದಾದರು. ಈ ಮೂರು ಪಾರ್ಟಿಗಳು ಒಂದಾಗ್ಬಿಟ್ಟು ನನಗೆ ತುಂಬ 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 ಬೇಕಾದವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರ ಹತ್ರ ಹೋಗಿ ಏನೋ ಒಂದಷ್ಟು ಹೇಳಿ, ಯಾವುದು ಈ ಮೂರನೇ ಪಾರ್ಟಿ ಹೋಗಿಲ್ಲ, ಈ ಎರಡು ಪಾರ್ಟಿಗಳು ಹೋಗ್ಬಿಟ್ಟಿದ್ದೆ, ಅವಳು ಹಂಗೆ ಹಿಂಗೆ ಅಂತೇಳಿ ಖುಷಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಬೇಕಾದಂಥ ವ್ಯಕ್ತಿಗಳ ಹತ್ರ ಹೋದರು.
ಆಮೇಲೆ ನನಗೆ ಬೇಕಾಗಿರುವಂಥ ವ್ಯಕ್ತಿಗಳ ಹತ್ರ ಇವ್ರು ಹೋದೆ ಹೇಳಿದಾಗ ಆ ವ್ಯಕ್ತಿಗಳು ನಮ್ಮ ಹತ್ರ ಮಾತಾಡಿದ್ರು, ಈ ಥರ ಅಂದರು ಅಂತ. ಓಕೆ 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 ಅಂದ್ಬಿಟ್ಟು ನಾನು ಸುಮ್ಮನಾದೆ. ಈ 3 ವ್ಯಕ್ತಿಗಳು ಸೇರ್ಕೊಂಡು ಏನು ಮಾಡಿದ್ದಾರೆ ಅಂದರೆ, ಈ ಸೌಮ್ಯಶ್ರೀ ತುಂಬ ಚೆನ್ನಾಗಿ ಬೆಳೀತಿದ್ದಾಳೆ, ಇವಳು ಚೆನ್ನಾಗಿ ಪ್ರಮೋಷನ್ಸ್ ಮಾಡ್ತಿದ್ದಾಳೆ, ಯೂಟ್ಯೂಬ್ ಮಾಡ್ತಿದ್ದಾಳೆ, ಇವಳನ್ನೇನಾದರೂ ಮಾಡಬೇಕು ಹಾಗೆ ಹೀಗೆ ಅಂತ ಬೇರೆ ಬೇರೆ ಏನೇನೋ ಮಾಡೋದು. ನಾನು ಓನ್ ಕಾನ್ಸೆಪ್ಟಲ್ಲಿ ವೀಡಿಯೋಗಳು ಮಾಡಿದ್ರೆ ಸಾಕು, ಹೋಗ್ಬಿಡೋದು, ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅನ್ನೋದು, ಅದು ಯಾರ ಕೈಲೋ ಫೋನ್ ಮಾಡಿಸೋದು, ಇದು ಮಾಡೋದು ಅಂದರೆ ಎದುರ್ಕೋಗ್ಬಿಡ್ತಾಳೆ ಅಂತ. ಅದು ಒಂದಾಯಿತು. ಆಮೇಲೆ ಈ 3 ಪಾರ್ಟಿಗಳು ಸೇರಿಕೊಂಡ್ರು. ಈ 3 ಪಾರ್ಟಿಗಳು ಸೇರಿಕೊಂಡು ಈ ಸೌಮ್ಯಶ್ರೀಗೆ ಏನು ಮಾಡಬೇಕು ಅಂತ ಹೇಳಿ, ಅದೇ ಹೇಳಿದ್ನಲ್ಲ, ಆ್ಯಸಿಡ್ ಹಾಕಬೇಕು, ಆಮೇಲೆ ಕೊಲೆ ಮಾಡಿಸ್ಬೇಕು, ಯಾರನ್ನಾದರೂ ಬಿಟ್ಟು ಇವಳನ್ನ ಬೇರೆ ಥರ ಏನೋ ಒಂದು ಅಪವಾದನೆ ಹಾಕ್ಬಿಟ್ಟು ಮೀಡಿಯಾದ ಮುಂದೆ ನಿಲ್ಲಿಸ್ಬೇಕು ಅಂತ ಈ ಥರ ಒಂದು 4-5 ಪ್ಲ್ಯಾನ್ಗಳನ್ನ ಹುಡುಕಿದ್ರು. ಅಷ್ಟರಲ್ಲಿ ನನಗೆ ದೇವ್ರ ದಯದಿಂದ ವಿಷಯ ಗೊತ್ತಾಯಿತು. ಇವ್ರು ಈ ಥರ ಮನೆ ಹಾಳು ಮಾಡೋ ಕೆಲಸ ಮಾಡ್ತಿದ್ದಾರೆ, ತುಂಬ ಹುಷಾರಾಗಿರಿ, ಕೇರ್ಫುಲ್ಲಾಗಿರಿ ಅಂತ ನನಗೆ ಒಂದು ಕಾಲ್ ಬಂತು. ಸರಿ ಓಕೆ ಅಂತೇಳಿ ನಾವು ಇಮಿಡಿಯೇಟ್ಲಿ CC ಕ್ಯಾಮ್ರಾನ ಹಾಕ್ಸಿದ್ವಿ. CC ಕ್ಯಾಮ್ರಾ ಎಲ್ಲ ಹಾಕ್ಸಾದ್ಮೇಲೆ ದಿನ ಒಂದೊಂದು ಲೇಡಿನ ಬಿಟ್ಟರು ಮನೆ ಹತ್ರ ಬರೋಕ್ಕೆ, ನಮಗೆ ಪ್ರಾಬ್ಲಮ್ ಮಾಡೋಕ್ಕೆ. ಸುಮಾರು ಜನ ಬಂದರು, ಯಾರನ್ನು ಕೂಡ ನಾವು ಮನೆಗೆ ಸೇರಿಸ್ಲಿಲ್ಲ. ಕೊನೆಗೆ ಇವ್ರ ಏನೇನು ಪ್ಲ್ಯಾನ್ಗಳು ಹಾಕ್ಕೊಂಡ್ರು ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಆ ವರ್ಕೌಟ್ ಆಗಿಲ್ಲ ಅಂದಾಗ ಇವ್ರೇನು ಮಾಡಿಬಿಟ್ರು, ಅಷ್ಟರಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದು ಯಾವುದೋ ಒಂದು ಹುಡುಗ ಬಂತು. ಈ ಹುಡುಗನ್ನ ಹಿಡ್ಕೊಂಡ್ಬಿಟ್ಟು ಇವಳ ಬಗ್ಗೆ ಇಲ್ಲದೆ ಇರೋದು ಸಲ್ಲದೆ ಇರೋದೆಲ್ಲ ಆಪಾದನೆಗಳನ್ನ ಹಾಕು, ಹಿಂಗೆ ಮಾಡು ಹಂಗೆ ಮಾಡು, ಇವಳು ಹಂಗೆ ಮಾಡ್ತಾಳೆ, ದುಡ್ಡು ತಿಂತವಳೆ, ಹೂವು ಪ್ರಶ್ನೆ ಕೇಳ್ತೀನಿ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ದುಡ್ಡು ತಿಂತವಳೆ, ಇವಳು ಮೋಸ ಮಾಡ್ತಾವಳೆ, ಹಂಗೆ ಹಿಂಗೆ ಅಂತ ಹೇಳಿ ಹಾಕೋದು. ಅಷ್ಟೆಲ್ಲ ಅವನೊಂದು ವೀಡಿಯೋ ತೆಗೆದ್ಬಿಟ್ಟು ನನ್ನ ಫೋಟೋ ಇಟ್ಕೊಂಡು ಅಮ್ಮ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತೇಳಿ ಅವ್ರ ಮಾತು ಕಟ್ಕೊಂಡು ವಿಡಿಯೋ ಬಿಟ್ಟಾಗ ಫುಲ್ಲು ಫೇಕ್ ಅಕೌಂಟಲ್ಲಿ, ಹುಡುಗನ ಅಕೌಂಟ್ಗೆ ಫುಲ್ಲು ಫೇಕ್ ಅಕೌಂಟಲ್ಲಿ ಮೆಸೇಜ್ಗಳು ಕೆಟ್ಟಾಗಿ ಹಾಗೆ ಹೀಗೆ ಅಂತ ಫುಲ್ ಖುಷಿ. ವಿಡಿಯೋ ಬಂದ್ಬಿಡ್ತು, ವಿಡಿಯೋ ಆ ಹುಡುಗ ಹಾಕ್ಬಿಟ್ಟ, ಎಲ್ಲರಿಗೂ ಶೇರ್ ಮಾಡ್ತಾವ್ರೆ, ಎಲ್ಲರಿಗೂ ಇವರೇ ಈ 3 ಜನ ಇದ್ದಾರಲ್ಲ, ಈ 3 ಜನ ಫುಲ್ಲು ಶೇರ್ ಮಾಡ್ತಾನೆ ಇದ್ದಾರೆ. ಎಲ್ಲರಿಗೂ ಶೇರ್ ಮಾಡಿಕೊಂಡು ಕಮೆಂಟು, ಬ್ರೋ ಹಂಗೆ ಮಾಡಿಬಿಟ್ಟೆ ಹಿಂಗೆ ಮಾಡಿಬಿಟ್ಟೆ ಅಂತ ಏನೇನೇನೇನೇನೇನೇನ ಕಮೆಂಟ್ಗಳು ಎಲ್ಲನೂ ನೋಡಿದೆ. ಸರಿ ಅಂದ್ಬಿಟ್ಟು ಫಸ್ಟ್ ಡೇ ಬಂತು. ವಿಡಿಯೋ ಬಂದಾಗ ನಾನು ಬ್ಲಾಕ್ ಮಾಡಿದ್ದು ನಿಜ. ಯಾಕೆ ಬ್ಲಾಕ್ ಮಾಡಿದೆ ಅಂದರೆ, ಹಾಕ್ಕೊಳ್ಳಿ ಬಿಡು, ತಲೆ ಕೆಡ್ಸ್ಕೊಳ್ಳೋರು, ನಾನು ತಪ್ಪು ಮಾಡಿದರೆ ತಾನೇ ಹಾಕ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ಟು ನಾನು ಬ್ಲಾಕ್ ಮಾಡಿದೆ. ಅವತ್ತು ಲೈವ್ಗೂ ಬಂದು ನಾನು ಮಾತಾಡಿದೆ. ಆಮೇಲೆ ಸರಿ ಅಂದ್ಬಿಟ್ಟು ಮತ್ತೆ ಇನ್ನೊಂದು ವಿಡಿಯೋ ಬಂತು. ಅಯ್ಯೋ ಆಳಾದಷ್ಟು ಬಗದಷ್ಟು ಇನ್ನಿಷ್ಟು ಅಂತ ಏನೇನೋ ಬಂತು, ಆಯಿತಾ. ಅದು ಬಂತು. ಅದಾದಮೇಲೆ ನನಗೆ ಓಪನ್ ಮಾಡಿದೆ, ಅದೆಲ್ಲ ನೋಡಿದೆ, ಕಮೆಂಟ್ಸ್ ಎಲ್ಲ ನೋಡಿದೆ, ಎಲ್ಲ ಓಕೆ. ಕೆಲವರೆಲ್ಲ ಭಾರಿ ಮಾತಾಡಿದ್ದಾರೆ ಲೇಡೀಸ್. ಅಂದರೆ ಫೇಕ್ ಅಕೌಂಟ್ಗಳು, ಒರಿಜಿನಲ್ ಏನಿಲ್ಲ, ಒಂದೊಂದು ಫೋನಲ್ಲಿ 10 ಅಕೌಂಟ್ ಇಟ್ಕೊಳ್ಳೋದು, ಕಮೆಂಟ್ ಹಾಕೋದು, ಆಮೇಲೆ ಎಲ್ಲರೂ ಕಮೆಂಟ್ ಹಾಕಿ ಅಂತ. ಸೌಮ್ಯಶ್ರೀನ ಏನೇ ಆಗಲಿ ಈ 2 ವೀಡಿಯೋಯಿಂದ ಅವಳನ್ನ ಹಸ್ವಾಗಳನ್ನ ಮುಳುಗಿಸ್ಬಿಡ್ಬೇಕು, ಅವಳು ಸೋಷಿಯಲ್ ಮೀಡಿಯಾಗೆ ಬರಬಾರ್ದು, ಅವಳು ಏನಾರು ಮಾಡ್ಕೊಂಡು ಸತ್ತೇ ಹೋಗ್ಬಿಡ್ಬೇಕು ಅನ್ನೋ ಲೆವೆಲ್ಗೆ ಅವ್ರು ಯೋಚನೆ ಮಾಡಿ ಮಾಡಿಸಿದ್ರು. ಆದರೆ ಭಗವಂತ ಇದ್ದಾರಲ್ವಾ, ರಾಯರಿದ್ದಾರಲ್ವ, ಒಂದು ವ್ಯಕ್ತಿಗೆ ಬಂದು ನನ್ನ ಮೇಲೆ ನಾನು ಫಸ್ಟ್ ಹೇಳ್ದಾಗೆ ಈ ಥರ ಆ ವ್ಯಕ್ತಿಯಿಂದ ನಾನು ಸೂಸೈಡ್ಗೆ ಅಟೆಂಡ್ ಮಾಡಿದೆ. ಆದ್ದರಿಂದ ಎರಡನೇ ವ್ಯಕ್ತಿಗೇನೋ ನಾವು ಕೊಟ್ಟಿರೋ ದುಡ್ಡು ಕೇಳಿದ್ವಿ, ಕೊಡಲಿಲ್ಲ, ಕೊಡೋಕ್ಕಾಗಲಿಲ್ಲ, ನಾವು ಕೇಸ್ ಹಾಕಿದ್ವಿ. ಆ ಥರ ಮೂರನೇ ವ್ಯಕ್ತಿಗೆ ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮನ್ನು ರೋಡಿಗೆ ತಂದುಬಿಡ್ಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ಕೊಂಡು ಅದು ಆಗಲಿಲ್ಲ. ಈ 3 ಜನಕ್ಕೂ ಈ 3 ಥರ ರೀಸನ್ ಇಟ್ಕೊಂಡು ಈ 3 ಜನನೂ ಒಂದಾಗ್ಬಿಟ್ಟು ನನ್ನನ್ನು ಈ ಥರ ರೋಡಿಗೆ ತಂದುಬಿಡ್ಬೇಕು ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಇವಳ ಹೆಸರನ್ನ ಹಾಳು ಮಾಡಬೇಕು. ಆಲ್ರೆಡಿ ಹೇಳಿದ್ದಾರೆ, ನಿದ್ದೆ ಬರ್ತಿಲ್ಲ ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಬೆಳೀತಾ ಇರೋದಕ್ಕೆ, ನಮ್ಗೆ ಹಗಲು ರಾತ್ರಿ ನಿದ್ದೆ ಬರ್ತಿಲ್ಲ, ಅವಳನ್ನೇನಾರ ಮಾಡಬೇಕು ಅಂತ ನಿದ್ದೆ ಕೆಡಿಸ್ಕೊಂಡಿದ್ರು. ಆ ನಿದ್ದೆ ಕೆಡಿಸ್ಕೊಂಡಿಷ್ಟರಲ್ಲಿ ಈ ಹುಡುಗ ಸಿಕ್ಬಿಟ್ಟ. ಈ ಹುಡುಗನ ಹತ್ರ ವೀಡಿಯೋ ಹಾಕ್ಸ್ಬಿಟ್ಟು ಫುಲ್ಲು ನೋಡಿದ್ರಾ ಅವಳು ಮುಳುಗೋದ್ಲವಳು, ಅವಳ ಕತೆ ಮುಗೀತಿನ ಹಂಗೆ ಹಿಂಗೆ ಅಂತ ಏನೆಲ್ಲ ಸ್ಟೇಟಸ್ಗಳ್ಗೆ ಹಾಕ್ಕೊಂಡು ಅವರ ಸ್ಟೇಟಸ್ಗೆ ಹಾಕ್ಕೊಂಡುದೆ ಫುಲ್ಲು ಅವ್ರ ಜನ ಎಲ್ಲ ನೋಡಲಿ ಹಂಗೆ ಹಿಂಗೆ ಅಂತ ಫುಲ್ಲು ಸಿಕ್ಕಾಬಟ್ಟೆ ವೀಡಿಯೋಸ್ಗಳನ್ನ ಶೇರ್ ಮಾಡಿದ್ರು. ಆ ಹುಡುಗನ ಕೈಲಿ ವೀಡಿಯೋನ ಮಾಡಿಸಿದ್ರು. ಇವತ್ತಿಗೂ ಹೇಳ್ತೀನಿ, ಆ ಹುಡುಗಂತೂ ತಪ್ಪು ಅಂತ ಹೇಳಲ್ಲ. ಹಾಗೆ ವೀಡಿಯೋ ಮಾಡೋಕೆ ಮೊದಲೇ ನೋಡಬೇಕು ಅಕ್ಕಪಕ್ಕ ಏನಿದೆ, ಏನು ಇವ್ರ ಬಗ್ಗೆ ಏನು ಅಂತ ತಿಳ್ಕೊಂಡು ವೀಡಿಯೋ ಮಾಡಬೇಕು. ಅವ್ನು ಮಾಡಿದ್ದು ಒಂದೇ ತಪ್ಪು, ಏನು ತಿಳ್ಕೊಳ್ದೇನೆ ಸುಮ್ಮನೆ ಅವ್ರು ಏನೋ ಕೊಟ್ಟರು ಅಂದ್ಬಿಟ್ಟು ಮಾಡಿಬಿಟ್ಟಿದ್ದೆ. ಇವತ್ತು ನನ್ನ ಹತ್ರನೂ ದಾಖಲಾತಿ ಇದೆಯಲ್ಲ, ನಾನು ಕೊಡ್ತೀನಿ, ಮಾಡೋಕ್ಕಾಗುತ್ತಾ?
ನೀವು ಯಾರ್ದೋ ಒಂದು ಹುಡುಗನ ಕೈಲಿ ವೀಡಿಯೋಸ್ಗಳನ್ನ ಹಾಕ್ಬಿಟ್ಟು ನನಗೇನೋ ಮರ್ಯಾದೆ ಹೋಯ್ತು ಅಂತ ಅಂದ್ಕೊಂಡ್ರಾ? ನಾನು ಯಾರು ಏನೇ ಹಾಕ್ಸಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಇದು ನನ್ನ ಜೀವನ, ಇದು ನನ್ನ ಲೈಫ್ ಇದು. ಹಾಗಾಗಿ ಯಾರೇನು ಅಂದ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋ ಹಾಕೋದಿಲ್ಲ ಅಂತ ಅಂದಿದ ತಕ್ಷಣ, ಇನ್ಮೇಲೆ ಬರಲ್ಲ ಅಂದಿದ ತಕ್ಷಣ ಫುಲ್ಲು ಹೊಟ್ಟೆ ತುಂಬ ಹಾಲು ಕುಡಿದ್ಬಿಟ್ಟಿದ್ದಾರೆ. ಯಾಕೆ ಬಿಡಲಿ ಸೋಷಿಯಲ್ ಮೀಡಿಯಾ? ಯಾರಪ್ಪಂದು ಅಲ್ಲ. ಎಲ್ರಿಗೂ ಸ್ವಾತಂತ್ರ್ಯ ಇದೆ, ಎಲ್ಲರೂ ಬೇಕಾದ್ರೆ ವಿಡಿಯೋ ಮಾಡ್ಬೋದು. ಕಷ್ಟಪಡ್ತೀನಿ, ವಿಡಿಯೋ ಮಾಡ್ತೀನಿ. ಇಷ್ಟು ಅಂದರೆ ತುಂಬ ಕಮ್ಮಿ ಟೈಮಲ್ಲಿ ನಾನು ಅವ್ರ ಬಗ್ಗೆ ಹೇಳಿದ್ದೀನಿ. ಸ್ವಲ್ಪ ಇಷ್ಟು ನಡೆದಿದೆ. ಇದರಿಂದ ಅವರು ಹಿಂದೆ ನಿಂತ್ಕೊಂಡು ಮುಂದೆ ಬಂದು ನನಗೆ ಏನೂ ಮಾತಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂಥೇಳಿ ಬ್ಯಾಕ್ ಸೈಡಿಂದ ಆ ಹುಡುಗನ್ನ ಬಿಟ್ಟು ವಿಡಿಯೋ ಮಾಡಿಸಿ ಇವತ್ತು ಪ್ರಪಂಚ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಇವರೇ ಅರ್ಧ ಶೇರ್ ಮಾಡಿ, ಈ ಸೌಮ್ಯಶ್ರೀ ಇಂಥವಳು ನಾನು ಎಂಥವಳಾದರೂ ನಿಮ್ಗೇನಾಗಬೇಕು? ನಾನು ಒಳ್ಳೆಯವಳಾದ್ರೇನು ಕೆಟ್ಟವಳಾದ್ರೇನು ನಿಮ್ಗೇನಾಗಬೇಕು? ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ನೀವು ಯೋಚನೆ ಮಾಡ್ತಿಲ್ಲ, ಅದಕ್ಕೆ ನೀವು ಫುಲ್ ಕೆಳಗಡೆ ಹೋಗ್ಬಿಡ್ತಾ ಇದ್ದೀರಾ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಅವ್ರ ಕಾಲು ಎಳಿಬೇಕು ಅಂದ್ಕೊಂಡೇ ಕೆಳಗಡೆ ಹೋಗ್ಬಿಡ್ತಾ ಇದ್ದೀರಾ. ಇರಿದ್ದಾರೆ, ತುಂಬ ನಂಬಿದ್ದೀನಿ, ಗಟ್ಟಿಯಾಗಿ ರಾಯರನ್ನ ನಂಬಿದ್ದೀನಿ. ರಾಯರಿದ್ದಾರೆ, ನಮ್ಮನ್ನು ಕಾಪಾಡ್ತಾರೆ. ಹೂವು ಪ್ರಶ್ನೆ ಕೇಳಿಬಿಟ್ಟು ಒಳ್ಳೇದು ಮಾಡಿದ್ದೀನಿ. ಯಾರೂ ಇಲ್ಲಿ ಸತ್ತೋಗಿಲ್ಲ. ಹೂವು ಪ್ರಶ್ನೆ ಕೇಳಿದ ತಕ್ಷಣ ಯಾರೂ ಸತ್ತೋಗಿಲ್ಲ. ನೋವಲ್ಲಿದ್ದವ್ರಿಗೆ ನಾನು ಹೂವು ಪ್ರಶ್ನೆ ಕೇಳಿದ್ಮೇಲೆ ಎಷ್ಟೋ ಜನಕ್ಕೆ ಮನಸ್ಸಿಗೆ ನೆಮ್ಮದಿಯಾಗಿದೆ, ಅವ್ರ ಕೆಲಸ ಕಾರ್ಯಗಳು ಸಿಕ್ಕಿದೆ. ಇಲ್ಲಿ ಗ್ರೂಪ್ಗಳು ಮಾಡ್ಕೊಂಡಿಲ್ಲ. ಗ್ರೂಪ್ ಎಲ್ಲ ಇಟ್ಕೊಂಡ್ಬಿಟ್ಟು ನಾನು ಇಲ್ಲಿ ದುಡ್ಡು ಮಾಡ್ತಾಯಿಲ್ಲ, ಆಯಿತಾ? ಅವ್ರು ಮಾಡುವಂಥ ಯೋಗ್ಯತೆಗಳನ್ನ ಆ ವಿಡಿಯೋದಲ್ಲಿ ಆ ಹುಡುಗನ ಕೈಲಿ ಹೇಳ್ಸಿದ್ದಾರೆ ಅಷ್ಟೇ. ಇಲ್ಲಿ ಆ ಹುಡುಗನ ಹತ್ರ ಅವ್ರು ಮಾಡುವಂಥ ಕಚಡ ಕೆಲಸಗಳನ್ನೇ ಅಲ್ಲಿ ಹೇಳ್ಸಿರೋದಷ್ಟೇ. ಗೊತ್ತಾಯಿತು ಇವಾಗ ಯಾರ್ಯಾರು ಮಾಡಿಸಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದೆಲ್ಲ ಪ್ರತಿಯೊಂದು ಗೊತ್ತಾಗಿದೆ. ಆದರೆ ಸ್ವಲ್ಪ ಸಮಯ ಬೇಕು. ಏಕ್ದಮ್ ಯಾವುದೂ ಆಗಲ್ಲ. ವೀಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋಷ್ಟು ಸುಲಭ ಅಲ್ಲ ಕೆಲವೊಂದು ಕೆಲಸ. ಅದಕ್ಕೆ ಹೇಳಲ್ವಾ, ಸುಳ್ಳು ಸುತ್ತಾಡೋಕ್ಕೆ ಬಿಟ್ಬಿಡೋಣ. ಸತ್ಯ ಯಾವಾಗಲೂ ಒಂಟಿಯಾಗಿರುತ್ತೆ. ಒಂದಲ್ಲ ಒಂದು ದಿನ ಅದರಿಂದ ಯಾರ್ಯಾರು ಕತೆಗಾರರು ಏನು ಎತ್ತ ಅನ್ನೋದೆಲ್ಲ ಬರುತ್ತೆ. ಸುಮ್ಮನೆ ಏನು ಕೂತಿಲ್ಲ. ನಾನು ಏನೇನು ಮಾಡಬೇಕು, ಯಾವ್ಯಾವ ಸ್ಟೆಪ್ ತೊಗೋಬೇಕು, ಇದಕ್ಕೆಲ್ಲ ನಾನು ಮಾಡಿದ್ದೀನಿ. ಎಲ್ಲ ಒಂದು ಅಕೌಂಟಲ್ಲಿ ಇದೆ. ಇವಾಗ ಅದು ಒಂದು ಸಲ ನೀಟಾಗಿ ಜಮಾ ಆಗಬೇಕಲ್ವ. ಇರೋದೆಲ್ಲ ಯಾವ್ದ್ಯಾವ್ದಿದೆ ಎಲ್ಲ ನೋಡಬೇಕಲ್ಲ. ಒಂದು ಸಲ ಬಂದು ಅಕೌಂಟಿಗೆ ಬಿಡಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ನೀವಿನ್ನೂ ಎಷ್ಟು ವೀಡಿಯೋಸ್ಗಳನ್ನ ಮಾಡಿಸಿ ಇನ್ನೂ ನಾನು ಬೆಳೆಯೋಕ್ಕೆ ಟ್ರೈ ಮಾಡ್ತೀನಿ ಹೊರತು ಕೆಳಗಡೆ ಕುಗ್ಗಕ್ಕಂತೂ ನಾನು ಟ್ರೈ ಮಾಡಲ್ಲ. ಯಾಕೆಂದರೆ ಅಷ್ಟು ಸ್ಟ್ರಾಂಗ್ ಆಗಿರುವಂಥ ಲೇಡಿ ನಾನು. ಒಂಟಿಯಾಗಿ ಇರ್ಬೋದು, ಯಾರೂ ಸಪೋರ್ಟ್ ಇಲ್ಲ ಅಂತ ನೀವು ಅನ್ಕೋಬೋದು. ನನಗೆ ತುಂಬ ಸಪೋರ್ಟ್ ಇದೆ ಇವಾಗ. ಫಸ್ಟೆಲ್ಲ ಬರೀ ಈ ಒಂಥರ ಹೆಂಗೆ ಅಂತ ಅಂದರೆ, ಈಗ ಒಂಥರ ಅವ್ರಿಗೆ ಹೆಂಗೆಂಗೋ ಯೋಚನೆ ಮಾಡುವಂಥವ್ರು ಒಂಥರ ವಿಚಿತ್ರ ಪ್ರಾಣಿಗಳನ್ನ ಪರಿಚಯ ಮಾಡ್ಕೊಬಿಟ್ಟಿದೆ. ಆದರೆ ಇವಾಗ ನಿಜವಾಗ್ಲೂ ಭಗವಂತ ಒಳ್ಳೆಯವ್ರನ್ನೇ ನನಗೆ ಪರಿಚಯ ಮಾಡಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನನಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಈ ವಿಷಯದಲ್ಲಿ ನನಗೆ ತುಂಬ ಧೈರ್ಯ ಕೊಟ್ಟರು. ತಲೆ ಕೆಡ್ಸ್ಕೋಬೇಡ, ನೀನೇನು ತಪ್ಪು ಮಾಡಿಲ್ಲ, ಧೈರ್ಯವಾಗಿರು, ನಾವೆಲ್ಲರೂ ಇದ್ದೀವಿ, ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು. ಹಾಗೆ ಎಲ್ಲರೂ ಕೂಡ ನನಗೆ ಕೈ ಜೋಡಿಸಿದ್ರು, ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಮತ್ತು ಇನ್ನೊಂದೇನೆಂದರೆ, ನಿನ್ನೆ ನಾನು ಲೈವಲ್ಲಿ ವಿಡಿಯೋ ಮಾಡಿದಾಗ ಆ ವಿಡಿಯೋನ ನೋಡಿದಂಥವ್ರು, ಬ್ಯಾಡ್ ಕಮೆಂಟ್ ಕೊಟ್ಟಿರುವಂಥವ್ರು ತುಂಬ ಜನ ನನಗೆ ಕಮೆಂಟ್ ಹಾಕಿದ್ದಾರೆ. ಅಕ್ಕ ತಪ್ಪಾಯಿತು, ನಾವು ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ನಾವು ಕಮೆಂಟ್ಸ್ ಹಾಕಿದ್ವಿ. ಜೊತೆಗೆ ಯಾರ್ಯಾರೋ ಕಮೆಂಟ್ ಹಾಕಿ, ಇವರು ಕಮೆಂಟ್ ಹಾಕಿ ಅಂತ ಹೇಳಿ ನಿಮಗೆ ಆಗದೇ ಇರುವಂಥ ವ್ಯಕ್ತಿಗಳೇ ನಮಗೆಲ್ಲ ಕಮೆಂಟ್ ಹಾಕ್ಸಿದ್ದು ಅಂತ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ರಾಯರದೇ ಒಂದೊಂದೇ ಸತ್ಯಗಳನ್ನ ಈಚೆ ತರಿಸ್ತಿದ್ದಾರೆ. ಯಾರು ಏನು ಮಾಡ್ತಿದ್ದಾರೆ ಅನ್ನೋದು ಈ 2 ದಿನದಿಂದ ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ. ಯಾಕೆಂದರೆ ರಾಯರ ಹತ್ರ ನಾನು ಪ್ರೇಯರ್ ಮಾಡಿದ್ದೀನಿ. ಕಾಲಿಗೆ ಚಪ್ಪಲಿ ಹಾಕಲ್ಲ ರಾಯರೇ, ಇದಕ್ಕೆ ನ್ಯಾಯ ಸಿಗಲೇಬೇಕು, ನ್ಯಾಯ ಸಿಗೋವರೆಗೂ ನನ್ನ ಕಾಲಿಗೆ ಚಪ್ಪಲಿ ಹಾಕಲ್ಲ ಅಂಥೇಳಿ ನಾನು ರಾಯರ ಹತ್ರ ಪ್ರೇಯರ್ ಮಾಡಿದ್ದೀನಿ. ನಾನು ಕಾಲಿಗೆ ಪಾದರಕ್ಷಣೆ ಇಲ್ಲದಂತೆ ನಾನು ತುಂಬ ಸೇವೆಗಳನ್ನ ಮಾಡಿದ್ದೀನಿ. ನನಗೆ ಆ ಸೇವೆ ಮಾಡಿದ್ದೆಲ್ಲ ನನಗೆ ಸಕ್ಸಸ್ ಆಗಿದೆ, ಒಳ್ಳೆಯದಾಗಿದೆ. ಹಾಗೆ ಇವತ್ತು ಕೂಡ ನಾನು ಪಾದರಕ್ಷೆ ಇಲ್ಲದಂತೆಯೇ ಸೇವೆ ಮಾಡ್ತಾಯಿದ್ದೀನಿ. ಖಂಡಿತ ಒಳ್ಳೆಯದಾಗುತ್ತೆ, ಒಳ್ಳೆಯವ್ರಿಗೆ ಒಳ್ಳೆಯದಾಗೇ ಆಗುತ್ತೆ. ಕೆಟ್ಟದ್ದು ಎಷ್ಟು ದಿನ ಇರುತ್ತೆ, ಎಷ್ಟು ದಿನ ಮಾಡ್ಬೋದು. ಕೆಟ್ಟದ್ದು ಮಾಡಿದರೆ ನಾವೇನೋ ದೇವರು ನಮ್ಮನ್ನು ಮೆಚ್ಚಿಬಿಡ್ತಾರೆ, ನಮ್ಗೆ ಒಳ್ಳೇದಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರಾ. ನನ್ನ ಪಾಪ ಕರ್ಮ ಎಲ್ಲ ನೀವು ತಗೋತೀರಾ ಅಷ್ಟೇ. ದಾಖಲಾತಿಗಳು ಎಲ್ಲ ಪ್ರತಿಯೊಂದು ಇಲ್ಲಿದೆ, ಎಲ್ಲ ಇದೆ, ಪ್ರತಿಯೊಂದು ಇಲ್ಲಿ ಇಟ್ಟಿದ್ದೀನಿ.
ದಾಖಲಾತಿ ಇಲ್ಲದೆ ಏನಿಲ್ಲ, ನನ್ನ ಹತ್ರ ದಾಖಲಾತಿ ಇದೆ. ನನಗೆ ಆ್ಯಸಿಡ್ ಹಾಕ್ಸ್ಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂದಾಗ ನನಗೆ ಯಾರ್ಯಾರು ಆ ಥರ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರ ಮೇಲೆಲ್ಲ PCR ತೊಗೊಂಡಿದ್ದೀನಿ. ಸ್ಟೇಷನ್ಗೆ ಹೋದೆ, ಇಮಿಡಿಯೇಟ್ಲಿ ಕಂಪ್ಲೇಂಟ್ ಕೊಟ್ಟೆ, ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ನಾನು PCR ತೆಗೆದು ಇಟ್ಕೊಂಡಿದ್ದೀನಿ. ಜೊತೆಗೆ ನಾವು ಎಲ್ಲರೂ ಒಂದು ವೀಡಿಯೋನ ಕೂಡ ನಾವು ಮಾಡಿದ್ದೀವಿ ನಮ್ಮ ಮನೇಲಿ, ಯಾರ್ಯಾರು ಏನೇನು ಯಾಕೆ ಏನು. ನಾಳೆ ದಿನ ನನಗೊಂಚೂರು ಹೆಚ್ಚು ಕಮ್ಮಿ ಆದ್ರೂ ವೀಡಿಯೋ ರಿಲೀಸ್ ಆಗುತ್ತೆ. ವಿಡಿಯೋ ಪೆನ್ ಡ್ರೈವ್ಗೆ ಹಾಕಿ ನಾವು ಅದನ್ನು ನಮ್ಮ ಲಾಯರ್ಗೆ ಕೊಟ್ಟಿದ್ದೀವಿ. ಪೆನ್ ಡ್ರೈವ್ಗೆ ಹಾಕಿ ಲಾಯರ್ ಕೊಟ್ಟಿದ್ದೀವಿ. ಮತ್ತು ಇನ್ನೂ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೋಗಬೇಕು ಅಲ್ಲಲ್ಲಿದೆ. ನನಗೆ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಅವರೇ ಜವಾಬ್ದಾರಿ ಅಂತ ಹೇಳಿ PCR ಹಾಕಿಸಿ ಆಲ್ರೆಡಿ ಇಟ್ಟಿದ್ದೀವಿ. ಮತ್ತು ಜೊತೆಗೆ ಅವ್ರು ಮಾತಾಡಿರುವಂಥ ರೆಕಾರ್ಡ್ಸು ಕೂಡ ನಮ್ಮ ಹತ್ರ ಇದೆ, ಪೆನ್ ಡ್ರೈವ್ಗೆ ಹಾಕಿಸಿ ಇಟ್ಟಿದ್ದೀನಿ. ಇಷ್ಟೇ, ಇವರಿಷ್ಟು ಜನ ಸೇರಿಕೊಂಡು ನನ್ನನ್ನು ತುಳಿಬೇಕು, ಇವಳಿಗೆ ಏನಾರು ಒಂದು ಗತಿ ಮಾಡಬೇಕು ಅಂತ ಸೇರ್ಕೊಂಡು ಮಾಡಿರುವಂಥದ್ದು. ಎಲ್ಲ ರಾಯರ ಹತ್ರ ಲೆಕ್ಕಾಚಾರ ಇರುತ್ತೆ, ರಾಯರು ನೋಡ್ಕೊಳ್ಳಿ. ನಿಮ್ಮನ್ನಂತೂ ತುಂಬ ಚೆನ್ನಾಗಿಟ್ಟಿರಲಿ ರಾಯರು. ಅದೇ ಹೇಳಲ್ವಾ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂಥ ಜನಗಳಿದ್ದಾರೆ. ತುಂಬ ತುಂಬ ಹುಷಾರಾಗಿರಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನೂ ಫ್ರೆಂಡ್ ಮಾಡ್ಕೋಬೇಡಿ. ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ, ಆದರೆ ಕೆಲವಂಥ ಕೆಟ್ಟ ಹುಳಗಳು ಸರಿಯಿಲ್ಲ. ಒಂಥರ ಇವು ಕೆಟ್ಟ ಹುಳಗಳು. ಅಂಥ ಹುಳಗಳೇನಾದರೂ ಒಂಚೂರು ನೀವು ಸೇರಿಸ್ಬಿಟ್ರಂತೂ ನಿಮ್ಮ ಲೈಫ್ನೇ ಹಾಳು ಮಾಡಿಬಿಡ್ತಾರೆ. ಅಂಥ ಹುಳಗಳಿದ್ದಾವೆ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳನ್ನ ಮಾಡ್ತೀರಾ ಮಾಡಿ, ಅದನ್ನು ಬಿಟ್ಟು ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋಣ, ಇವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋಣ, ಯಾರನ್ನೂ ಮಾಡ್ಕೋಬೇಡಿ. ನನ್ನನ್ನು ಕೂಡ ನೀವು ಫ್ರೆಂಡ್ ಮಾಡ್ಕೋಬೇಡಿ. ನಿಮ್ಮನ್ನ ನೋಡಬೇಕು, ಮಾತಾಡಿಸ್ಬೇಕು ಬೇಡ, ದೂರದಿಂದನೇ ನೋಡ್ಕೊಳ್ಳೋಣ, ದೂರದಿಂದನೇ ಖುಷಿಯಾಗಿರೋಣ. ಯಾರನ್ನೂ ಕೂಡ ಇಲ್ಲಿ ಹೂವು ಪ್ರಶ್ನೆ ಕೇಳ್ತೀನಿ, ನಮ್ಮ ಮನೆಗೆ ಬನ್ನಿ ಅಂತ ನಾನು ಯಾರನ್ನೂ ಕರೀಲಿಲ್ಲ. ಮತ್ತು ಇನ್ನೊಂದೇನೆಂದರೆ, ನಾನು ತುಂಬ ಜನ ಕೇಳ್ತಿದ್ದೆ, ನೀವು ಮನೇಲಿ ಫೋಟೋ ಇಡಿ, ನೀವು ಫೋಟೋ ಇಟ್ಟು ಪೂಜೆ ಮಾಡಿ, ನೀವು ರಾಯರಿಗೆ ಹತ್ರ ಆಗಿ ಅಂತ ಹೇಳಿದ್ದೀನೋ ಹೊರತು ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಮನೇಲೇ ನೀವು ಕೇಳಬೇಕು, ಹೂವು ಕೇಳಬೇಕು ಅಂತ ಯಾವತ್ತಿಗೂ ಹೇಳಲಿಲ್ಲ. ಮತ್ತು ನಾನು ಹೋಗ್ತಿದ್ದಂಥ ಕೆಲಸಕ್ಕೆ ನಾನು ಹೊಟ್ಟೆಪಾಡಿಗೆ ಅಲ್ಲಿ ಹೋಗ್ತಿದ್ದೆ ಬರ್ತಿದ್ದೆ ಅಷ್ಟೇ. ಅಲ್ಲಿ ಏನೇ ಇದ್ದರೂ ಅಲ್ಲಿ ಕಂಪನಿ ಇದೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು, ಇವ್ರು ಮೋಸ ಮಾಡಿ ನಾನೇನು ಕಂಪ್ನಿ ಓಪನ್ ಮಾಡಿದ್ನಾ? ನಾನೇನಾದರೂ ಕಂಪ್ನಿ ಇದೆಯಾ? ನಾನಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ, ಕೆಲಸ ಬಿಟ್ಟಿದ್ದೀನಿ. ನಿಮ್ಗೇನೇ ಆ ಥರ ತೊಂದರೆ ಆಗಿ ಏನಿದ್ರೆ ಹೋಗ್ಬಿಟ್ಟು ಮಾತಾಡಿ. ಅದನ್ನು ಬಿಟ್ಬಿಟ್ಟು ಅವ್ರು ಯಾರೋ ಹುಡುಗ ಮಾಡಿಬಿಟ್ಟು ಅಂದ್ಬಿಟ್ಟು ಅದಂಗೆ ಇದಿಂಗೆ ಅಂತ ಸುಮ್ಮನೆ ಯಾಕೆ ಇಲ್ಲದೆ ಇರೋದೆಲ್ಲ ಆಗ್ತೀರಾ? ತುಂಬ ವರ್ಷದಿಂದ ನಾನು ವೀಡಿಯೋ ಮಾಡ್ತಿದ್ದೀನಿ, ಯಾರು ಕೂಡ ಏನೂ ಇದೇ ಇಲ್ಲ. ಈಗ ಸಡನ್ನಾಗಿ ಬಂದುಬಿಟ್ಟು ಯಾವುದೋ ಒಂದು ಹುಡುಗ ವೀಡಿಯೋ ಮಾಡಿಬಿಟ್ಟು ಅಂದ್ಬಿಟ್ಟು ಇವಳು ಸರಿ ಇಲ್ಲ, ಇವಳು ಕೆಟ್ಟೋಳು, ಹಾಗೆ ಹೀಗೆ. ಏನು ಕೆಟ್ಟದ್ದು ಏನು ಮಾಡಿದ್ದೀನಿ ನಿಮಗೆ? ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಹಾಳು ಮಾಡಿದ್ದೀನಾ? ಇಲ್ಲ ನಿಮ್ಮ ಹೆಣ್ಮಕ್ಳು ಜೀವನಗಳನ್ನ ಹಾಳು ಮಾಡಿದ್ದೀನಾ? ಏನು ಮಾಡಿದ್ದೀನಿ? ನನ್ನ ಪಾಡಿಗೆ ನಾನು ಹೋಗ್ತಿದ್ದೀನಿ, ನಾನಾಯಿತು, ನನ್ನ ಮನೆ ಆಯಿತು, ನನ್ನ ಸಂಸಾರ ಆಯಿತು ಅಂತ ಅಷ್ಟೇ. ನಾನು ದುಡಿತೀನಿ, ನನ್ನ ಮಗಳು ದುಡಿತಾಳೆ. ನಮಗೆ ದೇವ್ರೇನು ಕಮ್ಮಿಗೆ ಇಟ್ಟಿಲ್ಲ, ದೇವ್ರು ನಮ್ಮನ್ನು ಚೆನ್ನಾಗೇ ಇಟ್ಟಿದ್ದಾರೆ. ರಾಯರು ನಮ್ಗೆ ಹೊಟ್ಟೆ ತುಂಬ ಊಟ ಆಗ್ತಿದ್ದಾರೆ, ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾರೆ ರಾಯರು. ಇವತ್ತಿಗೂ ಚೆನ್ನಾಗಿಟ್ಟಿದ್ದಾರೆ. ಆದಷ್ಟು ದೇವ್ರನ್ನ ನಂಬಿ, ರಾಯರನ್ನ ನಂಬಿ, ಈ ಮನುಷ್ಯರನ್ನ ನಂಬಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ರಾಯರನ್ನ ನೀವು ತುಂಬ ನಂಬಿದ್ರೆ ಒಳ್ಳೆಯವರ ರೀತಿಲಿ ನಿಮ್ಮ ಜೀವನಕ್ಕೆ ಕಳಿಸ್ಕೊಡ್ತಾರೆ, ಒಳ್ಳೇದು ಮಾಡಿಸ್ತಾರೆ. ಈ ಕೆಟ್ಟುಳಗಳಿದ್ದಾವೆ, ಅಂಥ ಕೆಟ್ಟುಳ ಸಹವಾಸ ಮಾಡಬೇಡಿ. ನೋಡಿ, ಇವತ್ತು ನನಗೆ ಹೆಂಗೆಲ್ಲ ಸಮಸ್ಯೆಗಳು ಮಾಡಬೇಕು, ಏನೇನೋ ಮಾಡಬೇಕು ಅಂತ ಟಾರ್ಗೆಟ್ಗಳನ್ನ ಇಟ್ಕೊಂಡಿದ್ದಾರೆ. ಅವ್ರ ಸಾಯಿ ಅಲ್ವಾ? ಬೇರೆಯವ್ರ ಮನೆ ಹಾಳು ಮಾಡಿಬಿಟ್ರೆ ಅವ್ರ ಮನೆ ಹಾಳಾಗಲ್ವಾ? ಬೇರೆಯವ್ರ ಹೆಣ್ಮಕ್ಳ ಜೀವನನ ಹಾಳು ಮಾಡಿಬಿಟ್ರೆ ಅವ್ರ ಹೆಣ್ಮಕ್ಳ ಜೀವನ ಹಾಳಾಗಲ್ವಾ? ಅಷ್ಟೇ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ನಾವೇನು ಕೊಡ್ತೀವೋ ಅದೇ ನಮಗೆ ಕರ್ಮ ರಿಟರ್ನ್ ಅಂತಾರಲ್ಲ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ ಅಷ್ಟೇ. ಕಾದು ನೋಡೋಣ. ಎಲ್ಲದಕ್ಕೂ ಒಂದು ದಿನ ಅಂತ ಇರುತ್ತೆ, ಟೈಮ್ ಅಂತ ಇರುತ್ತೆ. ಆವತ್ತು ದೇವರೇ ಉತ್ತರ ಕೊಡ್ತಾರೆ. ನಾನು ನಂಬಿರೋ ರಾಯರು ಉತ್ತರ ಕೊಡ್ತಾರೆ. ತುಂಬ ಸಿಂಪಲ್ಲಾಗಿ ನಾನು ಮುಗಿಸಿದ್ದೀನಿ ಅಷ್ಟೇ. ವೀಡಿಯೋಸ್ನ ಮಾಡಿಸಿದ್ದಾರೆ, ಇರಲಿ, ಎಲ್ಲದಕ್ಕೂ ರಾಯರು ಉತ್ತರ ಕೊಡ್ತಾರೆ. ನಮಸ್ತೆ.